ನಮಸ್ತೆ, ವೆಲ್ಕಮ್ ಟು ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್. ಇವತ್ತು ನಿಮಗೆ ಮಾಹಿತಿ ಕೊಡೋಕ್ಕೆ ಬಂದಿರೋ ಸಂಗತಿ ಏನು ಅಂತಂದರೆ, KPSC ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ. ಈ ಹುದ್ದೆಗಳಿಗೆ ಯಾರೆಲ್ಲ ಅರ್ಹರಾಗ್ತಾರೆ, ಯಾರೆಲ್ಲ ಡಿಪ್ಲೊಮೊ ಸಿವಿಲ್ ಮತ್ತು ಡಿಪ್ಲೊಮೊ ಮೆಕ್ಯಾನಿಕಲ್ ಮಾಡ್ಕೊಂಡಿದ್ದೀರೋ ಅವರು ಈ KPSC ಗ್ರೂಪ್ ಸಿ ಹುದ್ದೆಗೆ ಅರ್ಹರಾಗ್ತೀರ. ಆದರೆ ಮುಖ್ಯವಾಗಿ ಹೈದರಾಬಾದ್ ಕರ್ನಾಟಕ ವೃಂದದ ಗ್ರೂಪ್ ಸಿ ಹುದ್ದೆಗಳು ಇದಾಗಿರುತ್ತೆ. ಸೊ ಡಿಪ್ಲೊಮೊ ಸಿವಿಲ್ ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ಕೊಂಡಿರೋರಿಗೆ ಟೋಟಲ್ ಆಗಿ 166 + 3 ಟೋಟಲ್ 169 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಈ ಒಂದು ಸಿವಿಲ್ ಮತ್ತು ಈ ಮೆಕ್ಯಾನಿಕಲ್ ಗ್ರೂಪ್ ಸಿ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಬೇಕಾದ್ರೆ ಏನೆಲ್ಲ ಕ್ವಾಲಿಫಿಕೇಷನ್ಸ್ ಆಗಿರಬೇಕು? ನೀವು ಡಿಪ್ಲೊಮೊ ಮೆಕ್ಯಾನಿಕಲ್ ಮಾಡ್ಕೊಂಡಿರಬೇಕು, ಡಿಪ್ಲೊಮೊ ಸಿವಿಲ್ ಇಂಜಿನಿಯರಿಂಗ್ನ ಮಾಡ್ಕೊಂಡಿರಬೇಕು, ಜೊತೆಗೆ ರೆಕಾಗ್ನೈಸ್ಡ್ ಡಿಪ್ಲೊಮೊ ಬೋರ್ಡ್ ಕಡೆಯಿಂದ ನೀವು ಸರ್ಟಿಫಿಕೇಷನ್ಸ್ನ ಪಡ್ಕೊಂಡಿರಬೇಕಾಗತ್ತೆ. ನಿಮ್ಮ ಏಜ್ ಕ್ರೈಟೀರಿಯಾ ಮಿನಿಮಮ್ 18 ಇಯರ್ಸ್ ಆಗಿರಬೇಕಾಗತ್ತೆ, ಮ್ಯಾಕ್ಸಿಮಮ್ 35 ಇಯರ್ಸ್ ಆಗಿರುತ್ತೆ. ಸೊ ಈ ಒಂದು ಏಜ್ ಕ್ರೈಟೀರಿಯಾ ಒಳಗಡೆ ನೀವು ಡಿಪ್ಲೊಮೊ ಸರ್ಟಿಫಿಕೇಟ್ ಇರೋರು ಈ ಒಂದು ಗ್ರೂಪ್ ಸಿ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು. ಯಾವ ರೀತಿಯಲ್ಲಿ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾರೆ? ಮೊದಲನೇದಾಗಿ ಎಲ್ಲ ಗ್ರೂಪ್ ಸಿ ಹುದ್ದೆಗೆ ಇರ್ತಕ್ಕಂಥ ಕ್ವಾಲಿಫಿಕೇಷನ್ಸ್ ಪೇಪರು ಸಹ ಈ ಒಂದು ಸಿವಿಲ್ ಮತ್ತು ಮೆಕ್ಯಾನಿಕಲ್ KPSC ಗ್ರೂಪ್ ಸಿ ಹುದ್ದೆಗಳಿಗೂ ಇರುತ್ತೆ. ಕನ್ನಡ ಸಬ್ಜೆಕ್ಟ್ಸ್ ಕಾಮನ್ ಆಗಿ ಕ್ವಾಲಿಫೈ ಆಗೋ ಪೇಪರು. ಸೊ ದಟ್ 150 ಮಾರ್ಕ್ಸ್ಗಳಿಗೆ ಹೇಳ್ತಾರೆ. ಮಿನಿಮಮ್ ನೀವು 50 ಮಾರ್ಕ್ಸನ್ನು ಪಡ್ಕೊಬೇಕಾಗತ್ತೆ. ಸೊ ಈ ಒಂದು ಕನ್ನಡ ಹಂತ ನಿಮ್ಮ SSLC ಫಸ್ಟ್ ಲ್ಯಾಂಗ್ವೇಜ್, ಆ ಒಂದು SSLC ಫಸ್ಟ್ ಲ್ಯಾಂಗ್ವೇಜಲ್ಲಿ ಏನು ಓದಿರ್ತಿರೋ ಕನ್ನಡನ ಆ ಪರ್ಟಿಕ್ಯುಲರ್ ಬೇಸಿಸ್ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇನ್ ಪರ್ಟಿಕ್ಯುಲರ್ ಹೋಗೋದಾದರೆ ಪೇಪರ್ 1 ಆ್ಯಂಡ್ ಪೇಪರ್ 2 ಇರುತ್ತೆ. ಪೇಪರ್ 1 ಇಸ್ ಸಾಮಾನ್ಯ ಜ್ಞಾನ. ಅಂದರೆ ಪ್ರಚಲಿತ ಘಟನೆಗಳು, ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತದ ಸಂವಿಧಾನ, ಭಾರತದ ಹಿಸ್ಟ್ರಿ, ಕರ್ನಾಟಕ ಪೊಲಿಟಿಕ್ಸ್, ಗ್ರಾಮೀಣ ಸಹಕಾರ, ಜೊತೆಗೆ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತು ವಿಷಯಗಳು, ಕರ್ನಾಟಕದ ಪರಿಸರ ಸಂಬಂಧಪಟ್ಟಂಥ ವಿಷಯಗಳು. ಸೊ ಎಲ್ಲ ಜನರಲ್ ನಾಲೆಜ್ ವಿಷಯಕ್ಕೆ ಸಂಬಂಧಪಟ್ಟಂತೆ, ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ನ ಪೇಪರ್ 1 ಕೇಳ್ತಾರೆ. ಇನ್ನು ಪೇಪರ್ 2 ಅಲ್ಲಿ ಸಾಮಾನ್ಯ ಕನ್ನಡ 35 ಮಾರ್ಕ್ಸ್ಗೆ ಇರುತ್ತೆ, ಸಾಮಾನ್ಯ ಇಂಗ್ಲೀಷ್ 35 ಮಾರ್ಕ್ಸ್ಗೆ ಇರುತ್ತೆ, ಕಂಪ್ಯೂಟರ್ ಜ್ಞಾನನೂ ಸಹ 30 ಮಾರ್ಕ್ಸ್ಗೆ ಇರುತ್ತೆ. ಈ ಎರಡು ಪೇಪರ್ 1 ಮತ್ತು ಪೇಪರ್ 2 ಸಹ ನಿಮಗೆ ಬೋತ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಮಾತ್ರ ಇರುತ್ತೆ. ಈ ಒಂದು ಗ್ರೂಪ್ ಸಿ ಹೈದರಾಬಾದ್ ಗ್ರೂಪ್ ಸಿ ಹುದ್ದೆಗೆ ಅರ್ಜಿಯನ್ನು ಹಾಕೋದಕ್ಕೆ ಕೊನೆಯ ದಿನಾಂಕ 17/11/2022, ಅಂದರೆ 17th November 2022 ಈಸ್ ಯೋರ್ ಲಾಸ್ಟ್ ಡೇ. ಸೊ ಯಾರೆಲ್ಲ ಈ ಒಂದು ಪರ್ಟಿಕ್ಯುಲರ್ ಗ್ರೂಪ್ಗೆ ಬಿಲಾಂಗ್ ಆಗ್ತಿರೋ, ಯಾರೆಲ್ಲ ಈ ಒಂದು ಸಿವಿಲ್ ಮತ್ತು ಮೆಕ್ಯಾನಿಕಲ್ ಡಿಪ್ಲೊಮೊ ಸರ್ಟಿಫಿಕೇಟ್ನ ಹೊಂದಿದಿರೋ, ಈ ಒಂದು ಗ್ರೂಪ್ ಸಿ ಹೈದರಾಬಾದ್ ಗ್ರೂಪ್ ಸಿ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.